ಈ ಸ್ನೇಹ ಸಂಬಂಧದ ಜೊತೆ ಅಮಿತ್ ಬಿಟ್ಟು ಹೋಗಿರೋ ವಸ್ತುಗಳು ನಿರ್ಜೀವ ಆಗುತ್ತೆ. ಅವನ್ ಬಿಟ್ಟೋಗಿರೋ ಈ ವಸ್ತುಗಳನ್ನ ವಿಜಯ್ಗೆ ವಾಪಸ್ ಕೊಡಕ್ ಹೋಗ್ತಾ ಇದ್ದೀನಿ. ಅಮಿತ್ ಸಾಯಕ್ಕಿಂತ ಮುಂಚೆ ಒಂದು ಸಂಸಾರನ ಉಳಿಸಿ ಬೆಳೆಸಿ ಹೋಗಿದ್ದಾನೆ. ಇಲ್ದಿದ್ರೆ ಒಂದು ಸಾವಿನ ನಂತರ ನಾವ್ ಇನ್ನೊಂದು ಸಾವು ನೋಡ್ಬೇಕಾಗಿತ್ತು. ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ? ಅನು ಪ್ಲೀಸ್, ಯಾವತ್ತೂ ಈ ಪ್ರಶ್ನೆ ಕೇಳೋದಿಲ್ಲ ಅಂತ ನೀನು ನನಗೆ ಮಾತು ಕೊಡು. ಯಾಕೆಂದ್ರೆ ಈ ವಿಷಯ ತಿಳ್ಕೊಳ್ಳೋದ್ರಿಂದ ನಿನ್ ಮನಸ್ಸಿಗೆ ತುಂಬಾ ಕಷ್ಟ ಆಗ್ಬೋದು. ನಾನು ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ವಿಜಯ್, ಇದು ಅಮಿತ್. ಜೀವನವೆಲ್ಲ ದುಃಖದಲ್ಲೇ ಕಳೆದ್ರು. ಯಾವಾಗ್ಲೂ ನಗ್ನಗ್ತಾ ಇರ್ತಿದ್ದ ಆ ನನ್ನ ಅಮಿತ್. ನೀನೆಷ್ಟೇ ಕಷ್ಟ ಕೊಟ್ರು ನಾನು ಅಳೋದಿಲ್ಲ ಅಂತ ಆ ದೇವ್ರ ಮೇಲೂ ಅವನು ಚಾಲೆಂಜ್ ಮಾಡಿದ್ದ. ಸೋತು ಹೋದ ಆ ದೇವರು ಅಮಿತ್ನ ತನ್ನ ಹತ್ರ ಕರ್ಕೊಂಡ್ಬಿಟ್ಟ. ಇನ್ ಸ್ವಲ್ಪ ದಿನ ಇಲ್ಲೇ ಬಿಟ್ಟಿದ್ದಿದ್ರೆ ಅವನ್ ಗಂಟೇನು ಹೋಗ್ತಾ ಇತ್ತು. ವಿಷ್ಣು, ಈ ಊರು ನನ್ನ ಅಮಿತ್ನ ಬಲಿ ತಗೊಂಡ್ಬಿಡ್ತು. ವಿಷ್ಣು, ಬಲಿ ತಗೊಂಡ್ಬಿಡ್ತು. ಏ ವಿಜಯ್, ಅಮಿತ್ ನಮ್ ಜೊತೆ ಇಲ್ಲದೆ ಇದ್ರು ಅವನು ಇದಾನೆ ಅಂತ ತಿಳ್ಕೊಂಡು ನಾವು ಬದುಕಬೇಕು. ಅಮಿತ್ ಹೆಂಡತಿ ಬದುಕಿದ್ಲಲ್ಲ, ಹಾಗೆ ಅಮಿತ್ ತಾನೇ ನಮ್ಗಿದನ್ನ ಹೇಳ್ಕೊಟ್ಟಿದ್ದು.
ರಾಣ ಎಲ್ಲಿದ್ದಾನೆ? ಹೇಳು ಹೇಳು. ಇಲ್ಲ, ನಿಜವಾಗ್ಲೂ ಅವನು ಈಗಿರೋ ಸ್ಥಳ ನನಗೆ ಗೊತ್ತಿಲ್ಲ. ಅದು ಶಾರನು ಗೊತ್ತು. ಅವಳು ಹೋಟೆಲ್ ಕಂಫರ್ಟ್ ಇನ್ನಲ್ಲಿ ಇರ್ತಾಳೆ. ವಿಜಯ್, ನಾವು 48 ಗಂಟೆಗಳಿಂದ ಕಾಯ್ತಾನೆ ಇದ್ದೀವಿ. ಒಂದು ವೇಳೆ ಅವಳೇನಾದ್ರೂ ತಪ್ಪಿಸ್ಕೊಂಡು ಹೋಗಿದ್ರೆ? ಖಂಡಿತ ಸಾಧ್ಯ ಇಲ್ಲ. ಅವಳನ್ನು ಹಿಡಿಯೋಕೆ ನನ್ನ ಜೀವನಾನೇ ಬೇಕಾದ್ರೂ ಮುಡುಪಾಗಿಡ್ತೀನಿ. ಯಾಕೆಂದ್ರೆ ರಾಣ ಅಂತ್ಯ ನೋಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ರಾಕಾ, ನೀನ್ ಕರೀತಿದ್ದಾನೆ. ರಾಣ. ರಾಣ ನಿನ್ಗೆಲ್ ಸಿಕ್ತ? ಸಿಕ್ಕೋಕದು ಕಳ್ಕೊಂಡಿರೋಂಥ ವಸ್ತು ಅಲ್ಲ. ರಾಣನ್ನ ಕಳ್ಕೊಂಡಿರೋದು ನೀನು, ನಾನಲ್ಲ. ಓ, ಇದ ವಿಷಯ. ನೀನು ವಿಭೀಷಣನಾಗಿ ಬಂದು ಇದನ್ನ ಲಂಕೆ ಹಾಕ್ಸಿ ನನ್ನ ರಾವಣನ್ ಮಾಡಿದ್ಯಾ? ನಮ್ಮ ಎಲ್ಲಾ ವಿಷಯನು ರಾಣಾಗ್ ಹೇಳಿದ್ಯಾ? ಇರ್ಲಿ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ರಾಣ ಎಲ್ಲಿದ್ದಾನೆ ಹೇಳು. ರಾಕಾ, ನೀನ್ ನಿಜವಾಗಲೂ ಶಕ್ತಿಶಾಲಿನೇ. ನಾನ್ ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರು ಕೂಡ ನೀನ್ ನನಗಿಂತ ತುಂಬಾ ಚೆನ್ನಾಗಿ ನಡೀತಾ ಇದೆಯಾ. ಗುಡ್. ಏಯ್ ರಾಣ, ನಿನಗೆ ಅಂಬೆಗಾಲ್ ಇಡಕ್ ಕಲ್ಸಿದ್ದೆ ನಾನು. ಇವತ್ತು ನೀನು ನನಗೆ ನಡೆಯೋದನ್ನ ಕಲ್ಸಕ್ ಬರ್ತೀಯಾ? ನಿಜ ರಾಕಾ, ಅಂಬೆಗಾಲಿಡೋದಕ್ಕೆ ಕಲ್ಸಿದ್ದೇನೋ ನೀನೇ, ಆದ್ರೆ ಓಡೋದನ್ನ ನಾನಾಗೆ ಕಲ್ತಿದ್ದೀನಿ. ಮಾಡ್ತಿರೋದೇ ಕಳ್ಳು ವ್ಯವಹಾರ. ಇದರಲ್ಲಿ ಗುರುಗೆ ತಿರುಮಂತಾನ? ಏನ್ ಮಾಡೋಕ್ಕಾಗತ್ತೆ ರಾಕಾ? ನಮ್ಮ ದುರಾದೃಷ್ಟಕ್ಕೆ ನಾವಿಬ್ರು ಈಗ ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದೀವಿ. ಹೆಡ್ ನಾನು, ಟೈಲ್ ನೀನು. ಹೆಡ್ಗೆ ಟೈಲ್ ಬೇಕು, ಟೈಲ್ಗೆ ಹೆಡ್ ಬೇಕು. ಸೊ 20 ದಿನಕ್ಕೆ ಒಂದ್ಸಲ ನೀನು 2 ಕೋಟಿ ರೂಪಾಯಿ ಟೈಲ್ ನ ಪ್ರಿಂಟ್ ಮಾಡಿ ನನಗ್ ಕೊಡ್ಬೇಕು. ಅದಕ್ಕೆ ಬದಲಾಗಿ ನಾನ್ ನಿನಗೆ 2 ಕೋಟಿ ರೂಪಾಯಿ ಹೆಡ್ ನ ಪ್ರಿಂಟ್ ಮಾಡಿಕೊಡ್ತೀನಿ. ಅರ್ಥ ಆಯ್ತಾ? ಈ ಒಪ್ಪಂದ ಮಾಡ್ಕೊಳ್ಳೋಕೋಸ್ಕರನೇ ನಾನ್ ನಿನ್ನನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ರಾಕಾ, ಕಪ್ಪು ಬಣ್ಣದ ಮೇಲೆ ಕಪ್ಪು ಬಣ್ಣನ ಹೊಡೆದ್ರೆ ಅದು ಕಪ್ಪಾಗಿ ತಾನೇ ಕಾಣುತ್ತೆ. ನಿನ್ನ ದೇಹನೂ ಕಪ್ಪು, ನನ್ನ ಚರಿತ್ರೆನೂ ಕಪ್ಪು. ರಾಕಾ ಕರಿಯ, ಕರಿಯ ರಾಕಾ. ರಾಕಾ ಕರಿಯ, ಕರಿಯ ರಾಕಾ. ಕರಿಯ.